ದೊಡ್ಡಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಜುಲೈ 7ರಂದು ಬೆಳ್ಳಿ ರಥದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮೆರವಣಿಗೆ ಮಾಡುವ ಮೂಲಕ 515ನೇ ಕೆಂಪೇಗೌಡ ಜಯಂತಿ ಆಚರಿಸಲಾಗುವುದು ಎಂದು ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಟಿವಿ ಲಕ್ಷ್ಮೀನಾರಾಯಣ್ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಪಿಎಲ್ಡಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ಬಾರಿಯ ಕೆಂಪೇಗೌಡ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಿದ್ದೇವೆ. ಸಮುದಾಯದ ಎಲ್ಲಾ ಮುಖಂಡರು ಪಕ್ಷಾತೀತವಾಗಿ ಜುಲೈ 7ರಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದು, ಕಾರ್ಯಕ್ರಮ ಕೆಂಗೇರಿ ಶಾಖಾ ಮಠದ ಚಂದ್ರಶೇಖರ ಸ್ವಾಮೀಜಿ ಅವರ ಸನ್ನಿಧಿಯಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ಮುನೇಗೌಡ ಮಾತನಾಡಿ, ರಾಜ್ಯ ಸರ್ಕಾರ ಜೂನ್ 27ರಂದು ಕೆಂಪೇಗೌಡ ಜಯಂತಿ ಆಚರಿಸುವಂತೆ ಸೂಚಿಸಿದೆ. ಆದರೆ ನಮ್ಮ ಸಮುದಾಯದ ಮುಖಂಡರು ತಾಲೂಕಿನಲ್ಲಿ ವಿಶೇಷವಾಗಿ ಹಾಗೂ ಅದ್ದೂರಿಯಾಗಿ 515ನೇ ಕೆಂಪೇಗೌಡರ ಜಯಂತಿಯನ್ನು ಜುಲೈ 7ರಂದು ನಡೆಸುವ ಯೋಜನೆ ರೂಪಿಸಿದ್ದೇವೆ. ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಿಂದ ಸಮುದಾಯದವರು ಮೆರವಣಿಗೆ ಮೂಲಕ ಆಗಮಿಸಲಿದ್ದು, ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸುವ ಯೋಜನೆ ಇದೆ ಎಂದರು. ಸಮುದಾಯದ ಎಲ್ಲಾ ಮುಖಂಡರು ನಗರ ಭಾಗದಲ್ಲಿ ಕೆಂಪೇಗೌಡರ ಪುತ್ಥಳಿ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದು, ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಕೆರೆ, ಕಟ್ಟೆ, ದೇವಸ್ಥಾನ, ನಗರ ಅಭಿವೃದ್ಧಿ ಸೇರಿದಂತೆ ಅನೇಕ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡಿದ ಹೆಗ್ಗಳಿಕೆ ನಾಡಪ್ರಭು ಕೆಂಪೇಗೌಡ ಅವರಿಗೆ ಸಲ್ಲುತ್ತದೆ. ಇದು ಕೇವಲ ಒಂದು ಸಮುದಾಯದ ಹಬ್ಬವಲ್ಲ, ಸರ್ವರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಒಂದು ಹೇಳಿಕೆ ಏನಂದರೆ, ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವನ ನಮ್ಮ ನಾಡಿನ ವಿಸ್ತಾರವಾಗಿ ಆಚರಣೆ ನಡೆಸಿದ್ದಾರೆ. ಒಕ್ಕಲಿಗರ ಜನಾಂಗದಿಂದ ಕೆಂಪೇಗೌಡ ಜಯಂತ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಇವತ್ತು ಎಲ್ಲ ನಾಯಕರು, ನಮ್ಮ ಚುಂಚೇಗೌಡರು ಇರ್ಬೋದು, ನಮ್ಮ ಜಯಂತ್ಯೋತ್ಸವದ ಅಧ್ಯಕ್ಷರಾದಂಥ ಲಕ್ಷ್ಮಿಯವರು, ನಮ್ಮ ಲಕ್ಷ್ಮೀಪತಿಯವರು ಮತ್ತು ನರಸಿಂಹಣ್ಣವರು ಮತ್ತು ಇವತ್ತು ಒಕ್ಕಲಿಗ ಸಂಘ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ನಡೀತಾ ಇದೆ. ಅದು ಇವತ್ತು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗ ಹೊಸದಾಗಿ ಇವತ್ತು ಜಯಂತ್ಯೋತ್ಸವ ಸರ್ಕಾರದಿಂದ ಒಂದು ವಿಸ್ತೃತವಾಗಿ ಕರ್ನಾಟಕದ ಮಾಡಬೇಕು ಅಂತೇಳಿ ಇವತ್ತು ಅದನ್ನೊಂದು ದಿವಸ ಹಬ್ಬನೇ ಆಚರಿಸಿರೋದ್ರಿಂದ ನಾವು ದೊಡ್ಡಬಳ್ಳಾಪುರದಲ್ಲಿ 7ನೇ ತಾರೀಕು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಮ್ಮಗಳ ಅನಿಸಿಕೆ ಇದೆ. ಅದಕ್ಕೆ ನನ್ನ ಒಂದು ಆಸೆ ಏನಂದರೆ, ಇವತ್ತು ಎಲ್ಲ ಪಂಚಾಯತಿಗಳಿಂದ ಒಂದೊಂದು ಕೆಂಪೇಗೌಡರ ಒಂದು ಪುತ್ಥಳಿ ಮುಖಾಂತರ ಮೆರವಣಿಗೆ ಒಂದು ತಾಲೂಕಲ್ಲಿ ಒಂದು ವಿಜೃಂಭಣೆಯಾಗಿದ್ದ ಒಂದು ದೊಡ್ಡ ಸಭೆಯನ್ನು ಇವತ್ತು ಈ ಸಭೆಗೆ ಆಹ್ವಾನಿತರಾಗಿ ಇಲ್ಲಿರುವಂಥ ಶಾಸಕರು, ಮಾಜಿ ಶಾಸಕರು ಮತ್ತು ಈಗಾಗಿರುವಂಥ ಎಂಪಿಗಳನ್ನು ಸಹ ಇದಕ್ಕೆ ಆಹ್ವಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ಉದ್ದೇಶದಿಂದ ಮುಂದಿನ ದಿವಸದಲ್ಲಿ ಈ ವರ್ಷ ಆಗಿದ್ಮೇಲೆ ಇವತ್ತು ಏನಾದರೂ ಇವತ್ತು ನಮ್ಮ ಕೆಂಪೇಗೌಡ ಒಂದು ಪುತ್ಥಳಿ ಆವರಣ ಮಾಡಬೇಕು ಅಂತ ಇವಾಗ ನಮ್ಮ ಲಕ್ಷ್ಮಿಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಒಕ್ಕಲಿಗ ಸಂಘದವರು ಸಹ ಇವತ್ತು ಅದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಜಾಗ ಕೊಡ್ತೀವಿ ಅಂತೇಳಿ. ಅದನ್ನು ಸಹ ನಾಳೆ ಗುದ್ದಲಿ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಈ ವಿಜೃಂಭಣೆಯ ಜಯಂತ್ಯೋತ್ಸವಕ್ಕೆ ತಾಲೂಕಾದ್ಯಂತರು ಇವತ್ತು ಬರಬೇಕು ಅಂತ ನನ್ನ ತಾಲೂಕಲ್ಲಿರುವಂಥ ಎಲ್ಲ ಮಾನ್ಯರಿಗೆ ಕೈ ಮುಗಿದು ಬೀಳ್ಕೊಳ್ತೀನಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.